ಈ ಅಂತಸತ್ವವೇ ಅಂಬೇಡ್ಕರ್. ಒಬ್ಬ ರಾಷ್ಟ್ರ ನಾಯಕ ಅಂತ ನೋಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಯಾವ ಥರ ಮಾಡ್ಕೋಬೇಕು ಸರ್? ಇನ್ನೂ ನಾವು ಭಾರತ ರತ್ನ ಕೊಟ್ಟಿರಲಿಲ್ಲ, ಜಗತ್ತು ನಮ್ಮನ್ನು ವಿಶ್ವಜ್ಞಾನಿ ಅಂತ ಕರೆದು ಬಿಡ್ತಾವ್ರನ್ನ. ಆಮೇಲೆ ನಮಗೆ ಜ್ಞಾನೋದಯ ಒಂದೊಂದಾಗಿ ಶುರು ಮಾಡ್ಕೊಂಡಿದ್ದೀವಿ ನಾವು. ನೀವು ಜ್ಞಾನಕ್ಕೆ ಯಾವ ಪ್ರಶ್ನೆಗಳು ಮಾಡಿದ್ರು ಬಾಬಾ ಸಾಹೇಬರು ಉತ್ತರ ಕೊಡ್ತಾರೆ ಅನ್ನೋ ಮಟ್ಟಕ್ಕೆ ಇದೆಯಲ್ಲ, ಎಲ್ಲಿಂದ ಬಂತು? ಪ್ರಶ್ನೆ ಕೇಳಿ, ಈ ಪ್ರಶ್ನೆ ನೀವು ಉತ್ತರ ಕೊಡಿ, ಇದರಿಂದ ಏನು ಸಾಧ್ಯ ಆಗುತ್ತೆ ಅಂತ ಒಂದು ಹೇಳಿ. ಸೊ ಇದನ್ನು ಪ್ರಶ್ನಿಸೋದೇ ಮಹಾಪರಾಧ ಅಂತ ಇಟ್ಟು ದಾರ್ಶನಿಕರ ಪರವಾಗಿ ನಿಲ್ಲಬೇಕಾ, ನಮ್ಮ ತಲೆ ಒಳಗಡೆ ವಿಷ ತುಂಬೋರ ಪರವಾಗಿ ನಿಲ್ಲಬೇಕಾ ಆಲೋಚನೆ ಮಾಡಿದ್ದೀವಿ. ನೀವು ಹೇಳ್ತಿರೋದಷ್ಟು ಅದು ಅಜ್ಞಾನದ ಜಾಗ. ಬಾಬಾ ಸಾಹೇಬರನ್ನು ದಲಿತರ ನಾಯಕ ಅಂತ ಕರೆದದ್ದು, ವಿಶ್ವಜ್ಞಾನಿ ಅಂತ ಕರೆದದ್ದು ನಿನ್ನಂಥ ಜ್ಞಾನಿಗಳ ಜಾಗ. ಇವತ್ತಿಗೂ ನೆನಪಿರಲಿ ಸ್ನೇಹಿತರೆ, ಬಾಬಾ ಸಾಹೇಬರು ಎತ್ತಿರುವ ಯಾವ ಪ್ರಶ್ನೆಗಳಿಗೂ ಈ ನೆಲದಲ್ಲಿ ಯಾರೂ ಉತ್ತರ ಕೊಡೋಕ್ಕಾಗಿಲ್ಲ. ಬಾಬಾ ಸಾಹೇಬರು ಹೇಳುವ ಯುವಜನತೆ, ವಿವೇಕಾನಂದರು ಹೇಳ್ತಿರುವ 50 ಯುವಜನತೆ ನಿಮ್ಮಲ್ಲಿ ಹುಡುಕಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಾವು. ನಮಗೆ ಶಕ್ತಿ ಕುಂದೋಗಿದೆ, ಆದರೆ ನಿಮಗೆ ಶಕ್ತಿ ಕೊಡೋಕ್ಕೆ ತಯಾರಿದ್ದೀವಿ ನಾವು. ಬನ್ನಿ. ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳ ಸಂವಾದ. ಅಲ್ಲೊಂದು ಸೂರ್ಯ, ಇಲ್ಲೊಂದು ಹಣತೆ. ವೀಕ್ಷಿಸಿ ಇದೇ ಜುಲೈ 18ರಂದು ಶನಿವಾರ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ.